ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೀನರಾಶಿಯವರಿಗೆ ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಲಗ್ನದಲ್ಲೇ ಶನಿ ಕುತ್ಕೊಂಡಿರೋದ್ರಿಂದ 7.5 ಇದೆ, ನಮ್ಗೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ ಕೆಲವರು ಹೇಳೋದಂತೂ ಖಂಡಿತ ಸಹಜ. ಆದರೆ ಈಗ ಗುರುಬಲ ಬಂದಿದೆ, ಗುರುವಿನ ನೇರ ದೃಷ್ಟಿ ಲಗ್ನದ ಮೇಲೆ ಬಿದ್ದಿದೆ. ಇನ್ನು ಮೇಲೆ ನಿಮಗೆ ಒಳ್ಳೊಳ್ಳೆ ಕೆಲಸಗಳಾಗುವಂಥದ್ದು. ಗುರುಬಲ ಬಿದ್ದಿರೋದ್ರಿಂದ ನೋಡಿ, ಗುರು ದೃಷ್ಟಿ ಬಿದ್ದರೆ ಕೋಟಿ ಪುಣ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗುರುಬಲ ಬರ್ತಾ ಇರೋದ್ರಿಂದ ಎಲ್ಲ ಕೆಲಸಗಳಲ್ಲೂ ಇನ್ನು ಮೇಲೆ ನಿಧಾನಕ್ಕೆ ಸಕ್ಸಸ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಗುರುಬಲ ಬಂದಿರೋದ್ರಿಂದ ಮನೇಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂಥದ್ದು, ಶುಭ ಕಾರ್ಯಗಳಾಗುವಂಥದ್ದು, ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಮನೆಯಲ್ಲಿ ಮದುವೆ ಕಾರ್ಯಗಳಾಗಿರ್ಬೋದು, ಇನ್ಮೇಲೆ ಹೊಸ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ನೀವು ಶುರು ಮಾಡ್ತೀರಾ. ಖರ್ಚಂತೂ ಆಗೇ ಆಗುತ್ತೆ. ಶುಭ ಕಾರ್ಯ ಮಾಡ್ತಿದ್ದೀರಾ, ಮನೇಲೇನೋ ಒಂದು ಕಾರ್ಯ ಮಾಡ್ತಿದ್ದೀರಾ ಅಂದರೆ ಖರ್ಚು ಆಗೇ ಆಗುತ್ತಲ್ವಾ. ನಿಮಗೆ ರಾಹು ಕೂಡ 12 ಮೇಲೆ ಕೂತ್ಕೊಂಡಿದ್ದಾನೆ, ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚು ತೊಗೊಂಬಂದು ಇಟ್ಟೇ ಇಡ್ತಾನೆ. ಅದರಲ್ಲೂ ರಾಹು ಯಾವಾಗಲೂ ಕೂಡ ಎಲ್ಲನೂ ಜಾಸ್ತಿ ಮಾಡಿಸ್ತಾನೆ. ನೀವು ನಿರೀಕ್ಷೆ ಪಟ್ಟಿದ್ದಕ್ಕಿಂತ ಜಾಸ್ತಿ ಕೆಲಸಗಳನ್ನ ಮಾಡಿಸೋದು, ಜಾಸ್ತಿ ಹಣ ಖರ್ಚು ಕೂಡ ಮಾಡಿಸ್ತಾನೆ. ಸೊ ಹಾಗಾಗಿ ಅದನ್ನು ಕೇರ್ಫುಲ್ಲಾಗಿರಬೇಕಾಗತ್ತೆ. ಫಾರಿನ್ ಟ್ರಿಪ್ಸ್ಗೆ ಹೋಗುವಂಥದ್ದು, ಹೊರಗಡೆ ದೇಶಕ್ಕೆ ಏನಾದರೂ ಕೆಲಸದ ಪರ್ಪಸ್ಗಾಗಿರ್ಬೋದು, ಎಜುಕೇಷನ್ಗಾಗಿರ್ಬೋದು, ಅಥವಾ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಆಗಿರ್ಬೋದು, ಟ್ರಾವೆಲ್ ಮಾಡೋದನ್ನು ಕೂಡ ಆಗುತ್ತೆ. ಇನ್ನು ನಿಮಗೆ ಕುಜ 3ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಧೈರ್ಯ ಜಾಸ್ತಿ, ಎಲ್ಲ ಕೆಲಸಕ್ಕೂ ಕೂಡ ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟಲ್ಲಿ ಮುನ್ನುಗ್ಗಿ ಹೋಗ್ತೀರಾ. ಆದರೆ ಆ ಥರದ ನಿರ್ಧಾರಗಳನ್ನ ತೊಗೊಂಡು ಸ್ವಲ್ಪ ಎಡವೋದು ಕೂಡ ಆಗುತ್ತೆ. ಸೊ ಕೇರ್ಫುಲ್ಲಾಗಿರಿ, ನೋಡ್ಕೊಂಡು ಕೆಲಸಗಳನ್ನ ಮಾಡ್ಕೊಳ್ಳಿ. ಯಾಕಂದರೆ ಲಗ್ನದಲ್ಲೇ ಶನಿ ಇದ್ದಾನೆ, ಶನಿ ದೃಷ್ಟಿ ಕೂಡ 3ನೇ ಮನೆ ಮೇಲೆ ಬೀಳ್ತಿದೆ. ಯಾವುದೇ ರೀತಿಯಾದ ಆ ಥರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಇನ್ನು 4ನೇ ಮನೇಲಿ ನಿಮಗೆ ಸೂರ್ಯನ ಸಂಚಾರ ಇದೆ. ಏನಾದರೂ ನಿಮಗೆ ಭೂಮಿ ತೊಗೊಳ್ಳೋದು, ಮಾರೋದು ವ್ಯವಹಾರಗಳಿತ್ತು ಅಂತಂದರೆ ಅದು ಸರಾಗವಾಗುತ್ತೆ. 4ನೇ ಮನೆಯಿಂದ 5ನೇ ಮನೆಗೆ ಸೂರ್ಯ ಸಂಚಾರ ಮಾಡಿದ್ಮೇಲೂ ಕೂಡ ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ಅಥವಾ ಒಳ್ಳೊಳ್ಳೆ ಕೆಲಸಗಳಾಗುವಂಥದ್ದು ಎಲ್ಲನೂ ನೀವು ನಿರೀಕ್ಷೆ ಮಾಡ್ಬೋದು. ನಿಮಗೆ ಮಕ್ಕಳೇನಾದರೂ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಾಯಿದ್ರೆ ಅದರಲ್ಲಿ ಅವ್ರಿಗೆ ಗೌರ್ಮೆಂಟ್ ಜಾಬ್ಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ಸತಿ ಅವ್ರ ಜಾತಕಗಳನ್ನ ಚೆಕ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಕೆಲಸದ ಯೋಗಗಳಿದೆಯಾ ಅಂತ ಒಂದು ಸತಿ ನೋಡ್ಕೊಳ್ಳಿ. ಖಂಡಿತವಾಗ್ಲೂ ಆ ಥರ ಇತ್ತು ಅಂತಂದರೆ ಅವ್ರಿಗೆ ಪ್ರಯತ್ನ ಪಡಿಸಿ, ಗೌರ್ಮೆಂಟ್ ಕೆಲಸಗಳಾಗೋ ಚಾನ್ಸಸ್ ಇರುತ್ತೆ. ಗೌರ್ಮೆಂಟಿಂದ ಅವ್ರಿಗೇನಾದರೂ ಈಗ ಸ್ಕಾಲರ್ಶಿಪ್ ಸಿಗೋವಂಥದ್ದಾಗಿರ್ಬೋದು, ಇಂಥ ಎಲ್ಲ ಕೆಲಸಗಳು ಕೂಡ ಖಂಡಿತವಾಗ್ಲೂ ಆಗುತ್ತೆ. ಇನ್ನು ನಿಮಗೆ 6ನೇ ಮನೆ ಅಂತ ನೋಡೋಕ್ಕೆ ಬಂದಾಗ, 6ನೇ ಮನೆಯಲ್ಲಿ ನಿಮಗೆ ಕೇತು ಸಂಚಾರ ಇರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು, ಅದರಲ್ಲೂ ಬೋನ್ಗೆ ಸಂಬಂಧ ಅಂದರೆ ಮೂಳೆಗೆ ಸಂಬಂಧಪಟ್ಟಿರುವಂಥದ್ದು, ಡೆಂಟಲ್ ಪ್ರಾಬ್ಲಮ್ಗಳು ಬರುವಂಥದ್ದು, ಆಪ್ರೇಷನ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಶುಕ್ರನ ಜೊತೆಲಿ ಕುತ್ಕೊಂಡಿರೋದ್ರಿಂದ ಯುಟ್ರಸ್ ಪ್ರಾಬ್ಲಮ್ ಬರುವಂಥದ್ದು, ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಈ ವಿಚಾರದ ಕಡೆ ಗಮನ ಕೊಡಬೇಕು. ಏನಾದರೂ ಸಿಮ್ಟಮ್ಸ್ ಗೊತ್ತಾಯಿತು ಅಂದರೆ ಮೊದಲೇ ಡಾಕ್ಟ್ರ್ ಹತ್ರ ತೋರಿಸಿ ಪ್ರಿಕಾಷನ್ನ ತೊಗೊಳ್ಳಿ. ಇನ್ನು ನಿಮಗೆ 9ನೇ ಮನೆ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಅದು ಅದೃಷ್ಟಕರವಾದ ಮನೆ. ನಿಮಗೆ ಏನೋ ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು ಅಥವಾ ಯಾವುದಾದ್ರೂ ಒಂದು ಮೂಲಗಳಿಂದ ನಿಮಗೆ ಯಾವುದಾದ್ರೂ ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರೋದು, ಅದೃಷ್ಟಕರವಾಗಿ ನೀವು ಅನ್ಕೊತೀರ. ಕೆಲವು ಕೆಲಸಗಳಿಗೆ ಹೋದಾಗ ಏನೋಪ್ಪ ಗೊತ್ತಿಲ್ಲ, ಸುಮ್ಮನೆ ಹೋದೆ, ಅದೃಷ್ಟ ಅನ್ನೋ ರೀತಿಯಲ್ಲಿ ಕೆಲಸಗಳಾಗೋಯ್ತು, ನನಗೆ ತುಂಬ ಖುಷಿ ಆಯಿತು ಅಂತ ಇನ್ನು ಮುಂದಕ್ಕೆ ಖಂಡಿತ ನಿರೀಕ್ಷೆ ಮಾಡ್ಬೋದು. ಇನ್ನು ನಿಮಗೆ ನೋಡಿ, 11ನೇ ಮನೆ ಮೇಲೆ ಕೂಡ ಗುರುದೃಷ್ಟಿ ಬೀಳ್ತಾ ಇದೆ. ಲಾಭ ಸ್ಥಾನಕ್ಕೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಏನೇ ಕೆಲಸದಲ್ಲಿ ಕೈ ಇಟ್ಟರೂ ಕೂಡ ಆ ಕೆಲಸದಲ್ಲಿ ಲಾಭನ ನಿರೀಕ್ಷೆ ಮಾಡ್ಬೋದು. ನೀವು ಅಂದ್ಕೊಂಡಷ್ಟು ಹಣಕಾಸನ್ನ ನೀವು ನಿರೀಕ್ಷೆ ಮಾಡಿ. ಇವಾಗ ಏನೋ ಒಂದು ಕೆಲಸ ಮಾಡಿರ್ತೀರ, ನಿಮಗೊಂದು ಎಸ್ಟಿಮೇಟ್ ಇರುತ್ತೆ, ನನಗೆ ಇಷ್ಟೇ ಹಣ ಬರುತ್ತೆ ಅಂತ. ಖಂಡಿತ ಅಷ್ಟು ಹಣನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು, ಬಂದೇ ಬರುತ್ತೆ. ಮತ್ತು ಸ್ವಲ್ಪ ಶ್ರಮ ವಹಿಸಿ ಕೆಲಸ ಮಾಡಬೇಕು. ಬಿಕಾಸ್ ಲಗ್ನದಲ್ಲೇ ಶನಿ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಲೇಜಿ ಫೀಲ್ ಆಗ್ತೀರಾ. ಅಯ್ಯೋ ನನ್ನ ಕೈಲಿ ಆಗೋಲ್ಲ, ನಂಗೆ ಸುಸ್ತಾಗುತ್ತೆ ಅನ್ನೋ ಥರನೂ ಕೂಡ ಯೋಚನೆ ಮಾಡ್ತೀರಾ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಆಗ್ತಾನೆ ಇರುತ್ತೆ. ಸೊ ಇದಕ್ಕೆ ಪರಿಹಾರಗಳು ಕೂಡ ಇದೆ. ಏನು ಮಾಡ್ಕೋಬೇಕು ಅಂತಂದರೆ, ಪ್ರತಿ ಶನಿವಾರನೂ ಕೂಡ ನೀವು ಅಭ್ಯಂಜನ ಸ್ನಾನ ಮಾಡಬೇಕಾಗತ್ತೆ. ಅಂದರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು, ಇದು ಮೊದಲನೇ ರೆಮಿಡಿ ಆಗುತ್ತೆ. 2ನೇದು ಏನಂತಂದರೆ, ಸೂರ್ಯಾಸ್ತದ ನಂತರ, ಶನಿವಾರದ ದಿವಸ ಸೂರ್ಯಾಸ್ತದ ನಂತರ ಯಾವ್ದಾನ ಒಂದು ವ್ಯಕ್ತಿಗಾರು ದಾನ ಧರ್ಮ ಮಾಡುವಂಥದ್ದು. ಶನಿವಾರದ ದಿವಸ ಖಂಡಿತವಾಗ್ಲೂ ಶನಿ ತೃಪ್ತನಾಗದೆ ನೀವು ಮಾಡುವಂಥ ದಾನ ಧರ್ಮದಲ್ಲಿ ಎಷ್ಟು ನೀವು ಧರ್ಮವಾಗಿ ನಡ್ಕೊತೀರಾ, ಎಷ್ಟು ಲಾಯಲ್ ಆಗಿರ್ತೀರಾ, ಎಷ್ಟು ಉತ್ತಮ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತೀರಾ, ಶ್ರಮವಹಿಸಿ ಕೆಲಸ ಮಾಡಿದ್ರೆ ಒಳ್ಳೆ ಪ್ರತಿಫಲನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. ಗುರು ಆಶೀರ್ವಾದನೂ ತುಂಬ ಚೆನ್ನಾಗಿರೋದ್ರಿಂದ ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳಿಂದ ಮಾಡಿರೋಂತಹ ಖಾದ್ಯಗಳನ್ನ ಅಲ್ಲಿರೋಂಥ ದೇವರಿಗೆ ನೈವೇದ್ಯ ಮಾಡಿ ಅಲ್ಲಿ ಬಂದಿರೋಂಥವ್ರಿಗೆ ಡೊನೇಟ್ ಮಾಡಿ. ಇದಿಷ್ಟೇ ಸಾಕು, ನಿಮಗೆ ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸಗಳನ್ನು ಖಂಡಿತ ಸಕ್ಸಸ್ ತೊಗೊಂಬಂದು ಕೊಡುತ್ತೆ. ನೋಡಿ, ಇಲ್ಲಿವರೆಗೂ ಕೂಡ
ರಾಶಿಗಳ ಒಂದು ಭವಿಷ್ಯ ಹೇಗಿರುತ್ತೆ, ಕೆಲವೊಂದು ಏಳು ಬೀಳು ಎಲ್ಲನೂ ಕೂಡ ನೀವು ಕೇಳಿಸ್ಕೊಂಡ್ರಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನೂ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿಗಳ ಆಧಾರದ ಮೇಲೆ, ಜೊತೆಗೆ ಗ್ರಹಗಳ ಅಲೈನ್ಮೆಂಟ್ ಅಂದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಕೂತ್ಕೊಂಡಿದ್ದಾವೆ ಅನ್ನೋದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ನೀವು ನಮ್ಮಲ್ಲೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.